ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀ ಗೌರಿ. ನಿಮ್ಗೆ ಇವತ್ತೊಂದು ಹೆಲ್ದಿಯಾಗಿರುವಂಥ ಈಸಿಯಾಗಿ ಮಾಡುವಂತಹ ಮೇಥಿ ಪೀನಟ್ ಪರಾಟ ತೋರಿಸ್ತೇನೆ. ಪೀನಟ್ಸ್ ಅಂದರೆ ಶೇಂಗಾ ಕಾಳನ್ನು ಹುರ್ಕೋಬೇಕಲ್ಲ, ಸೊ ಅದನ್ನು ಹಂಚಿನೊಳಗೆ ಹುರ್ಕೊಳ್ಳೋದಕ್ಕಿಂತ ನಾನು ಈ ರೀತಿ ಏರ್ ಫ್ರೈಯರ್ ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಇದ್ರೊಳಗೆ ಯೂನಿಫಾರ್ಮ್ ಆಗಿ ನಿಮಗೆ ಹುರಿತಾವು ಮತ್ತು ಎಲ್ಲಿ ಸುಡಂಗಿಲ್ಲ ಮತ್ತು ಎಣ್ಣೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಬಹಳ ಚೆಂದಾಗಿ ಹುರಿತಾವು, ಕ್ರಂಚಿಯಾಗಿ ಬರ್ತಾವೆ. ಅದು ಆ ಕಡೆ ಹುರಿಲಿಕ್ಕಿಟ್ಟು ನಾನು ಈ ಒಂದು ಬೌಲ್ ಒಳಗಡೆ ಈ ಸ್ಪೂನ್ ನೋಡ್ಲಿಕ್ಕತ್ತಲ್ಲ, ಈ ಸ್ಪೂನಿಂದ 3 ಸ್ಪೂನ್ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡೇನೆ. ಮೇನ್ ಗೋಧಿ ಹಿಟ್ಟನ್ನು ನಾನು ಜರಡಿ ಹಿಡಿಯುವುದಿಲ್ಲ, ನಂಗೆ ಫೈಬರ್ ಬೇಕು. ಓಕೆ, ಅದರ ಜೊತೆಗೆ 1.5 ಚಮಚ, ಅದೇ ಚಮಚದಿಂದ 1.5 ಚಮಚ ಬೇಸನ್ನನ್ನು ಹಾಕ್ಕೊಂಡೇನೆ. ಅದರಿಂದ ಒಂದು ಟೆಕ್ಸ್ಚರ್ ಚಲೋ ಬರ್ತದೆ, ಸಾಫ್ಟ್ನೆಸ್ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಲ್ಟ್, ಪಿಂಕ್ ಸಾಲ್ಟನ್ನು ಕೂಡ ನೀವು ಹಾಕ್ಕೋಬೋದು. ಅಜ್ವಾಯಿನ್ ತೊಗೊಂಡು ಸ್ವಲ್ಪ ಕ್ರಷ್ ಮಾಡಿ, ಕೈ ಒಳಗೆ ಹಿಂಗೆ ಕ್ರಷ್ ಮಾಡಿ ಹಾಕ್ಕೊಳ್ರಿ, ಅಂದರೆ ಅದ್ರ ಫ್ಲೇವರ್ ಎದ್ದು ಬರ್ತದೆ. ಓಕೆ, ಟೇಸ್ಟಿ ಆಗ್ತದೆ. ದೀಪನ ಪಾಚನ ಕೆಲಸ ಮಾಡ್ತದೆ. ಅದು ಹೆಲ್ತಿಗೆ ಬಹಳ 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 ಮುಖ್ಯ. ಅದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಎಣ್ಣೆ ಒಳಗೆ ಹಾಕ್ಕೊಳ್ಳೋದಕ್ಕಿಂತ ಹಿಂಗೆ ಡೈರೆಕ್ಟ್ ಹಿಟ್ಟೊಳಗೆ ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ, 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಬಹಳಷ್ಟು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹಾಕ್ಕೊಂಡು ಅರಿಶಿಣ, ಅದು ನೋಡಿರಿ ಹೆಲ್ತು ಮತ್ತು ಅದರ ಒಂದು ಕಲರ್ ಚೆಂದ ಬರ್ತದೆ. ಅದನ್ನ ಅರಿಶಿಣ ಹಾಕ್ಕೊಂಡು ನೀವು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿದ್ದುತ್ತಾ ಹೋಗಬೇಕು, ನಾದ್ಕೋಬೇಕು. ಹಿಟ್ಟನ್ನು ಸರಿಯಾಗಿ ಹದವಾಗಿ ಎಲ್ಲ ಸರಿಯಾಗಿ ಮಿಕ್ಸ್ಚರ್ ಆಗುವಂಗೆ ಸರಿ ನಾದ್ಕೊಡ್ರಿ. ನಿಮ್ಗೆ ಗೊತ್ತದಲ್ಲ ಹೆಂಗೆ ಪರಾಟ ಹಿಟ್ಟು ನಾದ್ಕೋತೀವಿ, ಹಂಗೆ ಈ ಹದಕ್ಕೆ ಬರಬೇಕು. ಸಾಫ್ಟು ಆಗಿರಬೇಕು, ತೀರಾ ಟೈಟ್ ಆಗಬಾರ್ದು, ಒಂದು ಲೆವೆಲಿಗೆ ಆಗಬೇಕು. ಈಗ ಹುರ್ಕೊಂಡಂಥ ನಿಮ್ಮ ಏರ್ ಫ್ರೈಯರ್ ಒಳಗಿರುವಂಥ ಶೇಂಗಾ ಹೊರಗೆ ಬಂದು ಎಷ್ಟು ಕ್ರಂಚಿಯಾಗಿ ಯೂನಿಫಾರ್ಮ್ ಆಗಿ ಫ್ರೈ ಆಗ್ಯಾವ. ಇವನ್ನ ನೀವೊಂದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಮಸಾಲ ಬೇಕು ಅನ್ನೋದನ್ನು ನೋಡಿಕೊಂಡು ಆ ಶೇಂಗಾ ಕಾಳನ್ನ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ರಿ. ಸ್ವಲ್ಪ ಆರಿರಬೇಕು, ತೀರಾ ಬಿಸಿ ಹಾಕ್ಕೋಬೇಡ್ರಿ, ಸ್ವಲ್ಪ ಆರಬೇಕು. ಆಮೇಲೆ ಅದಕ್ಕೆ ಆ ದಂಟ ಸಮೇತವಾಗಿ ನಾನು ಕೊತ್ತಂಬರಿ ಹಾಕ್ಕೊಂಡೆ, ಸ್ವಚ್ಛವಾಗಿ ತೊಳೆದಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೇನಿ. ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ರಿ. ಸುಲಿದಿಟ್ಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಅದ್ರ ಜೊತೆ ಕರಿಬೇವು ಸೊಪ್ಪನ್ನು, ಎವ್ರಿಥಿಂಗ್ ಇಸ್ ಶುಡ್ ಬಿ ಕ್ಲೀನ್ಡ್ ಫಸ್ಟ್, ಭಾಳ ಕ್ಲೀನಾಗಿರಬೇಕು. ಆಮೇಲೆ ಹಸಿ ಖಾರ, ಇದ್ರೊಳಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಡಿರ್ತೀವಿ, ಹಸಿ ಮೆಣಸಿನಕಾಯಿ ನಮ್ಮಲ್ಲಿ ಮಾಡ್ಕೊಂಡಿರ್ತೀವಿ ಅದು, ಮತ್ತು ಸೊಪ್ಪನ್ನು, ಯಾವುದು ಮೆಂತ್ಯ ಸೊಪ್ಪನ್ನು ತೊಳೆದು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಈ ಜಾರಿಗೆ ಸೇರಿಸ್ಕೋಬೇಕು. ಈಗ ಈ ಜಾರಿ ಸೇರಿಸ್ಕೊಂಡ್ಮೇಲೆ ಇದನ್ನು ನೀವು ಬಹಳ ನೀರು ಹಾಕ್ಲಿಕ್ಕೆ ಹೋಗಬಾರ್ದು. ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ಉಪ್ಪು ಆಲ್ರೆಡಿ ನಾವು ಹಿಟ್ಟನ್ನ ಕಲಿಸ್ಕೊಂಡಿದ್ವಿ. ಈಗ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಡ್ರಿ, ಅಂದರೆ ಟೇಸ್ಟು ಕರೆಕ್ಟಾಗಿ ಸರಿ ಆಗ್ತದೆ. ಮತ್ತು ಮನೆಯೊಳಗೆ ಸಾರಿಗೆ ಹಾಕುವಂಥ ಒಂದು ಟೀ ಸ್ಪೂನ್ ಸಾಂಬಾರು ಪೌಡ್ರನ್ನು ಹಾಕ್ಕೊಂಡೆ ನಾನು. ಈಗ ಇದನ್ನು ನೀವು ಮಿಕ್ಸಿ ಮಾಡ್ಕೋಬೇಕು. ದಯವಿಟ್ಟು ಬಹಳ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು, ಸ್ವಲ್ಪ, ಇಲ್ಲಾಂದ್ರೂ ನಡೀತದೆ, ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡಾಗ ನಿಮ್ಗದು ಮೆಂತ್ಯ ಒಳಗೂ ನೀರಿನ ಅಂಶ ಇರ್ತದಲ್ಲ, ಅದೆಲ್ಲ ಸೇರಿಕೊಂಡು ಹಿಂಗೊಂದು ಪೇಸ್ಟ್ ರೆಡಿ ಆಗ್ತದೆ. ಈ ಪೇಸ್ಟನ್ನು ನೀವು ತೆಗೆದು ಕರೆಕ್ಟಾಗಿ ಅದನ್ನು ನಾದ್ಕೊಂಡು ಹಿಂಗೆ ಒಂದು ಉಂಡೆ ಮಾಡ್ಕೋಬೇಕು. ಎಷ್ಟಾಗ್ತಾವೋ ಅಷ್ಟು. ನಾನು ನೋಡ್ರಿ 7 ಉಂಡೆ ಆಗ್ಯಾವ, 7 ಬಾಲ್ಸ್ ಆಗ್ಯಾವ ಇವು. ಇದೇ ರೀತಿ ಬಾಲ್ಸನ್ನು ಒಂದೇ ಸಮನಾಗಿ ಮಾಡ್ಕೋಬೇಕು. ಬಹಳ ನಿಮಗೆ ಫೈನ್ ಚೆಂದಾಗಿರೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಮತ್ತು ಈ ಕಲಸಿಟ್ಕೊಂಡಿದ್ರಲ್ಲ ಆ ಹಿಟ್ಟಿನಿಂದನೂ ಕೂಡ 7 ಗೋಲ್ ಮಾಡ್ಕೋತೇನೆ ನಾನು, ಯಾಕಂದ್ರೆ ನಾನು 7 ಮಸಾಲೆ ಉಂಡೆ ಆಗ್ಯಾವಲ್ಲ, ಇವನು ಕೂಡ ಹಿಟ್ಟಿನಿಂದ ನಾನು 7 ಗೋಲಿಗಳನ್ನು ಮಾಡ್ಕೋತೀನಿ. ಈಗ ಒಂದೊಂದು ಇದನ್ನು ತೊಗೋಬೇಕು, ಉಂಡೆ ತೊಗೊಂಡು ಲಟ್ಟಿಸ್ಕೋಬೇಕು. ಬಹಳ ದೊಡ್ಡದಲ್ಲ, ಸಣ್ಣದಾಗಿ ಪೂರಿ ಸೈಜ್ ಲಟ್ಟಿಸ್ಕೊಂಡು ಕರೆಕ್ಟಾಗಿ ಲಟ್ಟಿಸ್ಕೊಳ್ರಿ, ಯೂನಿಫಾರ್ಮಾಗಿ ಲಟ್ಟಿಸ್ಕೊಳ್ರಿ. ಅದು ಲಟ್ಟಿಸ್ಕೊಳ್ಳೋರಿದ್ರೆ ಗೊತ್ತಿರ್ತದೆ, ಡೈಲಿ ಅಡುಗೆ ಮಾಡ್ತಾಯಿದ್ರೆ ಅದ್ರ ರೂಢಿ ಇದ್ದೇ ಇರ್ತದೆ. ಓಕೆ, ಅದ್ರೊಳಗೆ ನೀವೇನು ಮಾಡ್ಕೋಬೇಕು, ಆ ಒಂದು ಗೋಲ ಇಟ್ಕೋಬೇಕು, ಮಸಾಲ ಗೋಲ ಅಂತ ಏನು ಹೇಳ್ತೀವಲ್ಲ, ಅದು ಇಟ್ಕೊಂಡು ನೀಟಾಗಿ ಟೈಟಾಗಿ ತುಂಬ್ಕೋಬೇಕು. ಇದನ್ನು ಒಳಗೆಲ್ಲ ಗಾಳಿ ಬರುವಂಗೆ ತುಂಬ್ಕೋಬಾರ್ದು, ಗಾಳಿ ತುಂಬ್ಕೋಬಾರ್ದು. ಕರೆಕ್ಟಾಗಿ ಆ ಮಸಾಲೆ ಈ ಚಪಾತಿ ಹಿಟ್ಟೊಳಗೆ ಸರಿಯಾಗಿ ಕುತ್ಕೋಬೇಕು. ಹಂಗೆ ನೀಟಾಗಿ ತುಂಬ್ಕೋಬೇಕು. ಹೋಳಿಗೆ ತುಂಬ್ಕೊತೀವಲ್ಲ ಅಥವಾ ಆಲೂ ಪರಾಠ ತುಂಬ್ಕೋತೀವಲ್ಲ, ಹಾಗೆ ಸೇಮ್ ನೀಟಾಗಿ ತುಂಬಿಕೊಂಡು ಇದನ್ನು ನೀವೀಗ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಳ್ಳೋದು ಅಂತಾರೆ, ಕೆಲವು ಜನ ಉದ್ದೋದು ಅಂತಾರೆ. ನಿಮ್ಮ ಏರಿಯಾದೊಳಗೆ ಏನು ಅಂತೀರಿ ಅದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕಮೆಂಟ್ ಮಾಡಿರಿ. ಬಟ್ ಇದು ಒಳಗಡೆ ಇರೋ ಮಸಾಲೆ ಕೂಡ ಚೆಂದಾಗಿ ರುಬ್ಬಿರೋದ್ರಿಂದ ಇನ್ನು ಎಷ್ಟು ಬೇಕಷ್ಟು ತಳ್ಳಗೆ ನೀವು ಲಟ್ಟಿಸ್ಕೋಬೋದು ನೋಡ್ರಿ, ಉದ್ಕೋಬೋದು. ಅದ್ರೊಳಗೆ ಎಲ್ಲೂ ಒಡೆಯಂಗಿಲ್ಲ, ಸೈಡ್ ಏನೂ ಮಸಾಲೆ ಹೊರಗೆ ಬರೋಂಗಿಲ್ಲ, ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರೋಂಗಿಲ್ಲಲ್ಲ, ಹೀಗಾಗಿ ಏನೂ ರಫ್ ಇರೋಂಗಿಲ್ಲ, ಭಾಳ ಟೇಸ್ಟಿ ಆಗ್ತದೆ. ನಾನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತಳ್ಳಗೆ ಲಟ್ಟಿಸ್ಕೊ ಅಂತ ಹೇಳಲಿಕ್ಕತ್ತೇನೆ ಇವಾಗ. ನಾನು ಕೂಡ ಮ್ಯಾಕ್ಸಿಮಮ್ ತಳ್ಳಗೆ ಇದನ್ನು ಲಟ್ಟಿಸ್ಕೊಂಡೇನಿ. ಯು ಕ್ಯಾನ್ ಸಿ ಹಿಯರ್ ನೋಡಿರಿ, ಎಲ್ಲೂ ಮಸಾಲೆ ಹೊರಗೆ ಬರ್ತಾಯಿಲ್ಲ, ಈಸಿಯಾಗಿ ಲಟ್ಟಿಸ್ಕೋಬೋದು ಮತ್ತು ಇನ್ಸ್ಟಂಟಾಗಿ ಮಾಡ್ಕೋಬೋದು. ಈ ಮೆಂತ್ಯ ಸೊಪ್ಪನ್ನು ಚಿಕ್ಕವರಲ್ಲ ದೊಡ್ಡವ್ರಿಗೂ ಇಷ್ಟ ಆಗಂಗಿಲ್ಲ ಕೆಲವೊಂದು ಸರಿ ತಿನ್ನೋಕೆ. ಈ ರೀತಿ ಮಾಡಿಕೊಟ್ರೆ ಮೆಂತ್ಯ ಸೊಪ್ಪು ತಿನ್ಲಿಕ್ಕತ್ತೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಇದು ಆಗ್ತದೆ. ಈಗ ಇದನ್ನು ನೀವು ಸೈಡ್ ನಾನು
ತವಾ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದ್ರೊಳಗೆ ಹಾಕಿದೆ. ತವದ ಮೇಲೆ ಹಾಕಿ ಒಂಚೂರು ತುಪ್ಪ ಸವರಬೇಕು. ನೋಡಿರಿ ಎಷ್ಟು ಚಂದ ಉಬ್ಬಿ ಬರ್ತಾವೆ ಗೊತ್ತಾ ಪರಾಠ. ಭಾರಿ ನೀಟಾಗಿ ಬೆಂದತಾವು. ಎರಡೂ ಕಡೆ ಆ ಕಡೆ ಈ ಕಡೆ ಸರಿಯಾಗಿ ಬೇಯಿಸ್ಕೋಬೇಕು. ಹೀಗೆ ಎಲ್ಲ ಪರಾಠಗಳನ್ನು ಕೂಡ ನೀವು ನೀಟಾಗಿ ಬೆಂದಿಸ್ಕೋಬೇಕು. ಇದರಿಂದ ನೀವು ಇದ್ರೊಳಗೆ ಮೆಂತ್ಯ ಸೊಪ್ಪು ಹಾಕಿರಿ ಅಂತ ಗೊತ್ತೇ ಆಗೋದಿಲ್ಲ. ಮಕ್ಕಳಿಗಂತೂ ನೀವು ಹೇಳೋ ಅವಶ್ಯಕತೆಯೇ ಇಲ್ಲ. ಈಸಿಯಾಗಿ ಕಟ್ಟುಗಟ್ಟಲೆ ಮೆಂತ್ಯ ನೀವೆಲ್ಲರೂ ತಿನ್ಬೋದು. ಭಾಳ ಹೆಲ್ದಿಯಾಗಿರ್ತದೆ. ನಾವು ಒಂಚೂರು ತುಪ್ಪ ಸವರ್ಕೊಂಡೆ ನೋಡಿರಿ ಎಷ್ಟು ಚಂದ ಉಬ್ಬಿ ಬರ್ಲಿಕ್ಕತ್ತಾವು. ಓಕೆ, ಭಾರಿ ಬ್ಯೂಟಿಫುಲ್ಲಾಗಿ ಟೇಸ್ಟಿಯಾದಂಥ ಮೇಥಿ ಪೀನಟ್ ಪರಾಟ ರೆಡಿ ಆಗ್ತಾವೆ. ಇಂಥ ಪರಾಟಗಳನ್ನು ನೀವು ವಾರಕ್ಕೊಂದು ಸಾರಿ, 15 ದಿವ್ಸಕ್ಕೆ 2 ಸಾರಿ, ಅಥವಾ ಯಾವಾಗ ನಿಮ್ಗೆ ಇಷ್ಟ ಆಗ್ತದೋ ಮಾಡಿಕೊಡ್ರಿ. ನೋಡಿರಿ ನೀಟಾಗಿ ನಾನೀಗ ಹೊಂದಿಸ್ಕೊಂಡೇನೆ. ಇವು ಬರೀ ಟೇಸ್ಟು ಅಷ್ಟೇ ಅಲ್ಲ, ಹೆಲ್ದಿನೂ ಭಾಳ ಆಗಿರ್ತಾವೆ. ಭಾಳ ಚಲೋ. ಮೆಂಥೆ, ಶೇಂಗಾ ಇವೆಲ್ಲ ಬೆಸ್ಟ್ ಇರುವಂಥ ಫೈಬರ್ ಮತ್ತು ಎಸೆನ್ಷಿಯಲ್ ಫ್ಯಾಟ್ಸು ಭಾಳ ಚೆನ್ನಾಗಿರ್ತದೆ. ನೋಡಿರಿ ಸಾಫ್ಟ್ ಹೆಂಗಾಗ್ಯಾವು, ಮೆತ್ತಗೆ ಹೋಳಿಗೆ ಆದಂಗೆ ಆಗ್ಯಾವು. ಒಂದ್ರ ಮೇಲೆ ಒಂದು ಇಟ್ಕೊಳಕತ್ತೇನ. ಈಗ ನನ್ನ ಪ್ರಕಾರ 7, ನಮಗೆ ಎಷ್ಟು ಬೇಕಾಗಿತ್ತು ಅಷ್ಟು ನನಗೆ 7 ಪರಾಠ ಆಗ್ಯಾವು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತಿ ಪ್ರಮಾಣದ ಅದೇ ರೀತಿಯಾಗಿ ಮಾಡಿಕೊಡ್ರಿ. ಭಾಳ ಟೇಸ್ಟಿ ಅನ್ನಿಸ್ತಾವೆ. ಮಕ್ಕಳು ಕೇಳ್ತಾವೆ ಇದನ್ನು ಮಾಡಿಕೊಡು ಅಂಥೇಳಿ. ಬಟ್ ಇದನ್ನ ಹಂಗೆ ತಿನ್ನೋದು ಬೇಡ ಅಂದ್ಕೊಂಡು ಒಂಚೂರು ಮೊಸರಿಗೆ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಅಚ್ಚ ಖಾರ ಪುಡಿ ಹಾಕೀನಿ. ಅದ್ರೊಳಗೆ ಒಂಚೂರು ಉಪ್ಪು ಹಾಕಿರ್ತೀವಿ ನಾವು ಆಲ್ರೆಡಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿಯನ್ನು ಇಟ್ಟೇನೆ. ನೋಡಿರಿ ಚಟ್ನಿ ಕೂಡ ಕಲರ್ಫುಲ್ ಚಟ್ನಿ ರೆಡಿ ಆಯ್ತು. ಈಗ ನೀವು ನೋಡ್ಬೋದು ಪರಾಠ ಪ್ಲಸ್ ಕಲರ್ಫುಲ್ ಆದಂಥ ಮೊಸರಿನ ಚಟ್ನಿ. ಇದನ್ನು ನಾನು ಈ ರೀತಿ ಸರ್ವ್ ಮಾಡ್ಲಿಕ್ಕತ್ತೀನಿ. ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಸರ್ವ್ ಮಾಡಿರಿ. ಮೇಲೆ ಪರಾಟ ಇಟ್ಟು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ, ಈವನ್ ದೊಡ್ಡವ್ರಿಗೂ ಗೊತ್ತಾಗೋದಿಲ್ಲ. ನೀವು ಎಂಥ ಬೇಕಂತ ಒಕೇಶನ್ಸ್ ಒಳಗೆ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ಮೇಕ್ ಆ್ಯಂಡ್ ಸೆಲೆಬ್ರೇಟ್ ಈಟಿಂಗ್. ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.